ಹಾಸ್ಪಿಟಲ್ಗೆ ಬರುವಂತಹ 20-30% ಹೆಣ್ಮಕ್ಕಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕಂಪ್ಲೇಂಟ್ಸ್ ಇರುತ್ತೆ. ಇದರಲ್ಲಿ ಎಷ್ಟೊಂದು ಮಂದಿಗೆ ನಾರ್ಮಲ್ ಪೀರಿಯಡ್ಸ್ ಅಂತಂದ್ರೆ ಏನು, ನಾರ್ಮಲ್ ಪೀರಿಯಡ್ಸ್ ಹೇಗಿರುತ್ತೆ ಅನ್ನೋ ಒಂದು ಮಾಹಿತಿ ಇರೋದಿಲ್ಲ. ಅಲ್ಲದೆ ಕೆಲವೊಬ್ರು ಮೇಡಮ್ ನನಗೆ 28-30 ಡೇಸ್ 28 to 30 ಡೇಸ್ ಸೈಕಲ್ ಇಲ್ಲ ಮೇಡಮ್ ಅಂತ ಬರ್ತಾರೆ. ಫೈನ್. ಸೊ ಫಸ್ಟ್ ನೀವೇನು ತಿಳ್ಕೊಬೇಕು ಅಂತಂದ್ರೆ ನಿಮ್ಮ ಸೈಕಲ್ 28-30 ದಿನಗಳ ಸೈಕಲ್ ಇಲ್ಲ ಅಂತಂದ್ರೆ ಅದು ಅಬ್ನಾರ್ಮಲ್ ಅಲ್ಲ. ಓಕೆನಾ. ಈ ಡ್ಯೂರೇಷನ್ ಬಂದು 21-35 ದಿನದ ತನಕನೂ ಆಗಿರಬಹುದು. ಓಕೆ. ಅಲ್ಲದೆ ಸೈಕಲ್ದು ಫ್ಲೋ ಡೇಸ್ ಎಷ್ಟಿರಬೇಕು ಅಂದ್ರೆ 3 to 7 ಡೇಸ್, ಈ 3-7 ದಿನದ ತನಕನೂ ಕೆಲವೊಬ್ಬರಿಗೆ ಫ್ಲೋ ಇರಬಹುದು. 7 ದಿನದ ತನಕನೂ 5, 6, 7 ದಿನದ ತನಕನೂ ಫ್ಲೋ ಇದೆ ಅಂತಂದ್ರೆ ದಟ್ ಈಸ್ ಸ್ಟಿಲ್ ನಾರ್ಮಲ್. ಮತ್ತೆ ಒಂದು ದಿನದಲ್ಲಿ 3 to 4 ಪ್ಯಾಡ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ದಟ್ ಈಸ್ ಅಗೇನ್ ನಾರ್ಮಲ್. ಓಕೆನಾ. ಸೊ ಇದು ನಾನು ಹೇಳಿದಂತ ಈ 3 ಕ್ರೈಟೀರಿಯಾ, ಈ 3 ಲಕ್ಷಣಗಳು ಅಲ್ಲದೆ ಯಾವುದೇ ಒಂದು ಎಕ್ಸ್ಟ್ರೀಮ್ ಆಗಿದ್ರು ಅದು ಅಬ್ನಾರ್ಮಲ್. ಫಾರ್ ಎಕ್ಸಾಂಪಲ್ ನೀವು ಎವ್ರಿ 2 ವೀಕ್ಸ್ ಪೀರಿಯಡ್ಸ್ ಆಗ್ತಿದೆ ಅಂದ್ರೆ, ಅಥವಾ 2 months ಒನ್ಸ್ 3 months ಒನ್ಸ್ ಪೀರಿಯಡ್ಸ್ ಆಗ್ತಿದೆ ಅನ್ನೋದಾದ್ರೆ, ನಿಮಗೆ ಪ್ರೊಲಾಂಗ್ಡ್ ಬ್ಲೀಡಿಂಗ್ ಇದ್ರೆ 8, 9, 10 ದಿನದ ತನಕ ನಿಮಗೆ ಫ್ಲೋ ಹೋಗ್ತಾ ಇದೆ ಅನ್ನೋದಾದ್ರೆ, ಅಥವಾ ಒಂದು ದಿನಕ್ಕೇನೆ ಸ್ಟಾಪ್ ಆಗುವಂಥದ್ದು, 2 ದಿನಕ್ಕೆ ಸ್ಟಾಪ್ ಆಗುವಂಥದ್ದು ಹಂಗಿದ್ರೆ, ಮತ್ತೆ ಬ್ಲೀಡಿಂಗ್ ಬಂದು ಬರೀ ಜಸ್ಟ್ ಸ್ಪಾಟಿಂಗ್ ತರ ಕಾಣಿಸ್ಕೊಂಡ್ರೆ, ಮತ್ತೆ ಇನ್ನೊಂದು ಸ್ಪೆಕ್ಟ್ರಮ್ ಅಲ್ಲಿ ಏನು ಅಂತಂದ್ರೆ ತೀರಾ ಹೆಚ್ಚಿಗೆ 4ಕ್ಕಿಂತ ಹೆಚ್ಚು ಪ್ಯಾಡ್ ಉಪಯೋಗಿಸ್ಬೇಕಾಗಿ ಬಂದ್ರೆ, ಮತ್ತೆ ಅದರ ಜೊತೆಗೇನೆ ಕ್ಲಾಟ್ಸ್, ಬ್ಲಡ್ ಕ್ಲಾಟ್ಸ್ ಅಥವಾ ಬ್ಲಡ್ ಗೆಡ್ಡೆ ತರ ಕಣಿ ತರ ಹೋಗ್ತಿದೆ ಅಂತಂದ್ರೆ ದೀಸ್ ಆರ್ ಆಲ್ ನಾರ್ಮಲ್. ಆವಾಗ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿ ಬರುತ್ತೆ. ಓಕೆನಾ. ಅದು ಅಲ್ಲದೇನೆ 3 ಗುಂಪಿನವರು ಇರ್ತಾರೆ. ಅವರಲ್ಲಿ ಈ ರೀತಿಯಂತ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರು ಅದನ್ನು ಸ್ಟಿಲ್ ಕನ್ಸಿಡರ್ಡ್ ಆಸ್ ನಾರ್ಮಲ್. ಅವ್ರಿಗೆ ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಅಂಥವ್ರಲ್ಲಿ ಯಾರು ಅಂತಂದ್ರೆ, ಮೊದಲನೇದಾಗಿ ಅವಾಗ ತಾನೇ ಮೈ ನೆರೆದಿರುವಂತ ದೊಡ್ಡವರಾಗಿರೋ ಹೆಣ್ಮಕ್ಳಲ್ಲಿ 2-3 ವರ್ಷ ತನಕನೂ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ. ಇದು ಯಾಕೆ ಅಂತಂದ್ರೆ ಹಾರ್ಮೋನಲ್ ಬ್ಯಾಲೆನ್ಸ್ ಬಂದಿರಲ್ಲ ಅವರಲ್ಲಿ. ಓವೇರಿಯನ್ ಆಕ್ಸಿಸ್, ನಾವು HPO ಆಕ್ಸಿಸ್ ಅಂತ ಹೇಳ್ತೀವಿ, ಓವೇರಿಯನ್ ಆಕ್ಸಿಸ್ ಇನ್ನು ಮೆಚ್ಯೂರ್ ಆಗಿಲ್ಲದೆ ಇರೋ ಕಾರಣ ಮೈ ನೆರೆದಂತ 2-3 ವರ್ಷದ ಒಳಗೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಓಕೆ. ದಟ್ ಈಸ್ ಸ್ಟಿಲ್ ಕನ್ಸಿಡರ್ಡ್ ಆಸ್ ನಾರ್ಮಲ್, ಪ್ರೊವೈಡೆಡ್ ಅವ್ರಿಗೆ ಬರೀ ಪೀರಿಯಡ್ ಸಿಂಪ್ಟಮ್ಸ್ ಮಾತ್ರ, ರೆಗ್ಯುಲರ್ ಸಿಂಪ್ಟಮ್ಸ್ ಮಾತ್ರ ಇರಬೇಕು, ಬೇರೆದೆಲ್ಲ ಅಲ್ಲ. ಓಕೆ. ಇನ್ನೊಬ್ರಲ್ಲಿ ಯಾರು ಅಂತಂದ್ರೆ ಲ್ಯಾಕ್ಟೇಟಿಂಗ್ ಮದರ್ಸ್, ಯಾವ ತಾಯಂದಿರು ಬ್ರೆಸ್ಟ್ ಫೀಡ್ ಮಾಡ್ತಿರ್ತಾರೋ, ಸ್ತನಪಾನ ಮಾಡ್ತಿರ್ತಾರೋ ಅವರಲ್ಲೂ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಕಂಡು ಬರುತ್ತೆ. ಇನ್ನೊಂದು ಗುಂಪು ಯಾರು, ಪೆರಿಮಿನೋಪಾಸಲ್ ಗ್ರೂಪ್, ಅಂದ್ರೆ ನಿಮ್ ಪೀರಿಯಡ್ಸ್ ಇನ್ನೇನೋ ಮುಟ್ಟು ನಿಲ್ಲುತ್ತಲ್ಲ ಆ ಏಜ್ ಗ್ರೂಪ್ ಅಲ್ಲಿರೋರು, ಒಂದು ಮುಟ್ಟು ನಿಲ್ಲುವಂತಹ 1 or 2 years ಆದ್ರೆ ಹಿಂದ್ಗಡೆನೂ ಕೂಡ ಇವರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ. ಅಂದ್ರೆ 45 ವರ್ಷ ಆಸ್ಪಾಸ್ನಲ್ಲಿರುವಂತಹ ಮಹಿಳೆಯರಲ್ಲೂ ಇದು ಕಾಣಿಸ್ಕೊಳ್ಳುತ್ತೆ. ನಿಮಗೆ ಬೇರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲದೆ ಬೇರೆ ಏನು ಸಿಂಪ್ಟಮ್ಸ್ ಇಲ್ಲ ಅನ್ನೋದಾದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಇರಲ್ಲ. ಇನ್ನು ಈ 3 ಗ್ರೂಪ್ ಅಲ್ಲಿ ನೀವು ಸೇರಲ್ಲ ಅಂದ್ರೆ, ಈ 3 ಗುಂಪಿನಲ್ಲೂ ನೀವು ಬರಲ್ಲ ಅಂತಂದ್ರೆ ಅವಾಗ ದಟ್ ಈಸ್ ವೆನ್ ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ಸರಿನಾ. ಈಗ ಏನು ಕಾರಣಗಳು ಏನಾಗಿರಬಹುದು ಅಂದ್ರೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಇರೋದು, ಅನಿಮಿಯಾ ಇರಬಹುದು, ಹೈಪೋಥೈರಾಯ್ಡಿಸಮ್ ಆರ್ ಹೈಪರ್ ಥೈರಾಯ್ಡಿಸಮ್, ಥೈರಾಯ್ಡ್ ಫಂಕ್ಷನ್ ಅಲ್ಲಿ ಏರುಪೇರು ಆಗಿರಬಹುದು, ಅಥವಾ ಹೈಪರ್ ಪ್ರೊಲ್ಯಾಕ್ಟಿನಿಮಿಯಾ, ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಹೆಚ್ಚು ಆಗಿದ್ರೆ, ಮತ್ತೆ ಎಲ್ರಿಗೂ ಗೊತ್ತಿರುವಂತದ್ದು PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಪೀರಿಯಡ್ಸ್ ಇರ್ರೆಗ್ಯುಲರ್ ಜೊತೆಗೆ ಅಬ್ನಾರ್ಮಲ್ ನೀವು ಎಕ್ಸೆಸ್ ವೆಯ್ಟ್ ಗೇನ್ ಆಗ್ತಿದ್ದೀರಾ ಅನ್ನೋದಾದ್ರೆ, ಅಥವಾ ಚೆಸ್ಟ್ ಹೇರ್ ಮತ್ತೆ ಫೇಶಿಯಲ್ ಹೇರ್ಸ್ ಹೆಚ್ಚಾಗಿದೆ ಅನ್ನೋದಾದ್ರೆ ಈ ರೀತಿಯಂತ ಕಾರಣಗಳು ಇರಬಹುದು. ಅದಲ್ಲದೆ ಇನ್ನೊಂದು ಹೊಸದಾಗಿ ಏನು ಒಂದು ಅಂತಂದ್ರೆ, ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ತಗೊಳ್ತಾರಲ್ಲ, ಹೆಚ್ಚು ಯಾವಾಗ ಫ್ರೀಕ್ವೆಂಟ್ ಆಗಿ ಸಣ್ಣ ವಿಷಯಕ್ಕೂ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ ತಗೊಳ್ಳೋಂಥವರಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಇಂತಹ ರೀಸನ್ಸ್ ಇದ್ದಾಗ ನೀವು ಡಾಕ್ಟರ್ ಹತ್ರ ಬಂದಾಗ ಈ ಕಾರಣಗಳು ಯಾವ ಕಾರಣಗಳು ಇರಬಹುದು ಅಂತ ಹೇಳಿ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಮತ್ತೆ ಒಂದು ಸ್ಕ್ಯಾನಿಂಗ್ ಕೂಡ ಹೇಳ್ತೀವಿ. ಸ್ಕ್ಯಾನಿಂಗ್ ಅಲ್ಲಿ ಏನಾದರೂ ಫೈಬ್ರಾಯ್ಡ್ ಗೆಡ್ಡೆ ಏನಾದರೂ ಇದೆಯಾ, ಪಾಲಿಪ್ ಏನಾದರೂ ಬೆಳೆದಿದೆಯಾ, ಅಥವಾ ಎಂಡೋಮೆಟ್ರಿಯಲ್ ಕ್ಯಾವಿಟಿ, ಗರ್ಭಕೋಶದ ಒಳಪದರದ್ದೇನಾದ್ರೂ ಥಿಕ್ಕನಿಂಗ್ ಆಗಿದೆಯಾ, ಥಿನ್ನಿಂಗ್ ಏನಾದರೂ ಆಗಿದೆಯಾ ಅಂತ ನೋಡ್ತೀವಿ. ಈ ಕಾರಣಗಳು ಕಂಡು ಬಂದಲ್ಲಿ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ನ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಕೆಲವೊಂದು ಸರ್ಟೆನ್ ಪರ್ಸೆಂಟೇಜ್ ಆಫ್ ವಿಮೆನ್ ಅಲ್ಲಿ, ಕೆಲವು ಮಹಿಳೆಯರಲ್ಲಿ ಇದು ಯಾವ ಕಾರಣಗಳು ಸಹ ಕಂಡು ಬರದೇನೆ ಇರಬಹುದು. ಓಕೆ. ಯಾವ ಕಾರಣ ಇದ್ರೂನುವೆ ಇಲ್ಲದೆ ಇದ್ರೂನುವೆ ನೀವು ಕೆಲವೊಂದನ್ನ ನೀವು ಅಳವಡಿಸ್ಕೋಬೇಕು. ಮತ್ತೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್,
ಅಂದರೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತಹದ್ದು, ಯಾವುದೇ ರೀತಿಯಂಥ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರಬಹುದು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಸಿಟ್ಟಿಂಗ್ ಈಸ್ ದ ನ್ಯೂ ಸ್ಮೋಕಿಂಗ್ ಅಂತ. ಅಂದರೆ ಧೂಮ್ರಪಾನ ಎಷ್ಟು ಹಾನಿಕರನೋ ಅಷ್ಟೇನೆ ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಕೂತ್ಕೊಳ್ಳೋವಂಥದ್ದು, ಯಾವುದೇ ರೀತಿಯಂಥ ಫಿಸಿಕಲ್ ಆಕ್ಟಿವಿಟಿ ಮೂವ್ಮೆಂಟ್ಸ್ ಇಲ್ಲದೆ ಇರುವಂಥದ್ದು ಕೂಡ ಅಷ್ಟೇ ಹಾನಿಕರನೂ ಆಗಿರುತ್ತೆ. ಓಕೆ, ಸೊ ಹಂಗಾಗಿ ಯಾವುದೇ ರೀತಿಯಂಥ ಕಾರಣಗಳಿದ್ರೂ ಇಲ್ಲದೆ ಇದ್ರೂ ನೀವು ಮಾಡಬೇಕಾಗಿದ್ದು ಮೊದಲು ಏನು ಅಂತಂದರೆ ಎಕ್ಸಸೈಸಸ್ ಅದು ಯಾವುದೇ ರೂಪದಲ್ಲಾದರೂ ಆಗಿರ್ಬೋದು. ಸ್ವಿಮ್ಮಿಂಗ್ ಆಗಿರ್ಬೋದು, ಫಾಸ್ಟ್ ವಾಕಿಂಗ್, ಜಾಗಿಂಗ್ ಆಗಿರ್ಬೋದು, ರನ್ನಿಂಗ್, ಸೈಕ್ಲಿಂಗ್ ಆಗಿರಬಹುದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ದಿನದಲ್ಲಿ 20ರಿಂದ 40 ನಿಮಿಷ ಇದಕ್ಕಾಗಿ ನೀವು ಮುಡಿಪಿಡಬೇಕು. ಓಕೆನಾ? ಅದಲ್ಲದೆ ನಿಮ್ಗೆ ಹೊರಗಡೆ ನೀವು ಹೋಗಿ ಮಾಡ್ಲಿಕ್ಕಾಗಲ್ಲ ಅಂತಂದ್ರೆ ಮನೇಲೆ ಯಾವುದಾದ್ರು ಮನೇಲೆ ಎಕ್ಸಸೈಸಸ್ ಆಗಿರಬಹುದು, ಯೋಗ ಮಾಡುವಂತಹದ್ದು. ಯೋಗಾಸನದಲ್ಲಿ ಅದು ಎಸ್ಪೆಷಲಿ ಚಕ್ರಾಸನ, ವಕ್ರಾಸನ, ಸರ್ವಾಂಗಾಸನ, ಹಸ್ತಪಾದಾಸನ ಇದೆಲ್ಲ ನಿಮಗೆ ಮಾಡೋಕ್ಕಾಗುತ್ತೆ ಅನ್ನೋದಾದರೆ ನೀವು ದಯವಿಟ್ಟು ಮಾಡಿ. ಇದು ಪೆಲ್ವಿಕ್ ಆರ್ಗನ್ಸ್ನ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಮಾಡುತ್ತೆ, ಆಕ್ಟಿವೇಟ್ ಮಾಡೋದ್ರಿಂದ ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫೈನ್. ಇನ್ನು ತೆಗೆದುಕೊಳ್ಳುವಂಥ ಆಹಾರ ಕ್ರಮನ ನೋಡಿದ್ರೆ ಮೊದಲನೇದಾಗಿ ಟರ್ಮರಿಕ್ ಅಂದರೆ ಅರಿಶಿಣ. ಇದನ್ನ ನೀವು ಕುಡಿಯುವಂಥ ಹಾಲಿನಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ನೈಟ್ ಯಾವ ಟೈಮಲ್ಲಿ ನೀವು ಹಾಲು ಕುಡಿತೀರೋ ಆವಾಗ ಒಂದು ಚಿಟಿಕೆಯಷ್ಟು ಅರಿಶಿಣನ ಬೆರೆಸಿ ಕುಡಿಯಿರಿ. ಎರಡನೇದಾಗಿ ಜಿಂಜರ್ ಅಂದರೆ ಶುಂಠಿ. ಜಜ್ಜಿದಂಥ ಶುಂಠಿನ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಜೊತೆಗೆ ಬೆಲ್ಲ ಅಥವಾ ಹನಿ, ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆಯೋ ಬೆಲ್ಲ ಅಥವಾ ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದನೂ ಸಹಾಯಕಾರಿ ಆಗುತ್ತೆ. ಮೂರನೇದಾಗಿ ಏನು ಅಂತಂದರೆ ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ಆಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು, ಇದನ್ನ ಪಲ್ಯದ ರೂಪದಲ್ಲಿ, ಸಾಂಬಾರ್ ರೂಪದಲ್ಲಿ ಅಥವಾ ನುಗ್ಗೆಕಾಯಿ ಸೊಪ್ಪಿನ ಪೌಡರ್ ಸಿಗುತ್ತೆ. ಇದನ್ನ ಜ್ಯೂಸ್ ರೂಪದಲ್ಲೂ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಈ ರೀತಿಯಂತ ನಾನು ಹೇಳಿದಂಥ ಆಹಾರ ಕ್ರಮಗಳು ಮತ್ತು ಎಕ್ಸಸೈಸಸ್ನ ಮಾಡಿ ಕೆಲವೊಬ್ರು, ಎಷ್ಟೊಂದು ಜನ ಪೇಷಂಟ್ಸ್ ಮತ್ತು ನಮ್ಮ ಕೆಲವೊಂದು ರಿಲೇಟಿವ್ಸ್ ಕೂಡ ಅವ್ರ ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ ವಿತೌಟ್ ಎನಿ ಟ್ಯಾಬ್ಲೆಟ್ಸ್. ಈಗ ನೀವು ಡಿಟರ್ಮಿಂಡ್ ಇದ್ರೆ ಯಾವುದೇ ರೀತಿಯಂಥ ಹಾರ್ಮೋನಲ್ ಸಪ್ಲಿಮೆಂಟ್ಸ್, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಇಲ್ಲದೇನೆ ನೀವು ನಿಮ್ಮ ಪೀರಿಯಡ್ಸ್ನ ನೀವು ಈ ರೀತಿಯಂಥ ಕ್ರಮಗಳನ್ನ ನೀವು ಟ್ರೈ ಮಾಡಿದ್ರೆ, ನೀವು ಯಾವಾಗಲೂ ತಿಂಗಳಿಗೆ ಒಂದ್ಸಲ ಮಾಡ್ತೀನಿ ಅಥವಾ ವಾರದಲ್ಲಿ 2 ದಿನ ಮಾಡ್ತೀನಿ ಹಂಗೆ ಡಸಂಟ್ ವರ್ಕ್ ದಟ್ ವೇ. ನೀವು ಅಟ್ಲೀಸ್ಟ್ ಅಂತಂದ್ರೂ ಒಂದು ಮಿನಿಮಮ್ ಆಫ್ 3 months ಮಾಡಿದ್ರೆ ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ನಾರ್ಮಲೈಸ್ ಆಗೋದಕ್ಕೆ ಸಹಾಯಕಾರಿ ಆಗುತ್ತೆ. ಓಕೆನಾ? ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.